ಚನ್ನಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ವಜಾಗೊಂಡ ಬಿಲ್ ಕಲೆಕ್ಟರ್ ಕರ್ತವ್ಯಕ್ಕೆ ಹಾಜರು, ಸಾರ್ವಜನಿಕರಿಂದ ಕಾರ್ಯಾಲಯಕ್ಕೆ ಬೀಗ, ಸ್ಥಳಕ್ಕೆ ಆಗಮಿಸಿದ ಇಒ ಮಂಜುನಾಥ್. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಚನ್ನಸಂದ್ರ ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರ ವೆಂಕಟೇಶಪ್ಪ ಎಂಬುವರನ್ನ ಶನಿವಾರ ಚನ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಂದ ತುರ್ತು ಸಭೆ ಕರೆದು ಗ್ರಾಮ ಪಂಚಾಯಿತಿ ಸಾರ್ವಜನಿಕರಿಗೆ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮೋಸ ಮಾಡಿರುವುದು ದೃಢಪಟ್ಟಿರುವುದರಿಂದ ವಜಾ ಮಾಡಲು ಸರ್ವ ಸದಸ್ಯರಿಂದ ತೀರ್ಮಾನಿಸಲಾಯಿತು. ಕಾಣದ ಕೈಗಳ ಕೈವಾಡ ಅಧ್ಯಕ್ಷ ದೀಪಾ ಎಸ್ ರಾಮೇಗೌಡ ಮಾತನಾಡಿ, ಶುಕ್ರವಾರದಂದು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ಕಾರ್ಯಾಲಯಕ್ಕೆ ಮತ್ತು ಸಾರ್ವಜನಿಕರಿಗೆ ಮೋಸ ಮಾಡಿರುವ ಬಿಲ್ ಕಲೆಕ್ಟರ್ ವೆಂಕಟೇಶಪ್ಪರವರನ್ನ ವಜಾ ಮಾಡಲು ತೀರ್ಮಾನಿಸಿದ್ದೇವೆ. ಅದರಂತೆಯೇ ಅವರನ್ನು ವಜಾ ಮಾಡಿ ಪಿಡಿಒ ರಾಮಣ್ಣನವರಿಗೆ ನೋಟಿಸ್ ನೀಡಿದ್ದೇವೆ. ಆದರೆ ಆರೋಪಿ ವೆಂಕಟೇಶಪ್ಪನವರು ಇತ್ತೀಚೆಗೆ ಈ ಘಟನೆ ನಡೆದ ಮೇಲೆ ಕಾರ್ಯಾಲಯಕ್ಕೆ ಬರುತ್ತಿರಲಿಲ್ಲ. ಸೋಮವಾರ ಬಂದು ಕಾರ್ಯಾಲಯಕ್ಕೆ ಹಾಜರಾಗಿದ್ದಾರೆ. ಸಿಟ್ಟಿಗೆದ್ದ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿಯಲಾಯಿತು. ಸಾರ್ವಜನಿಕರಿಗೆ ಮತ್ತು ಕಾರ್ಯಾಲಯಕ್ಕೆ ಮೋಸ ಮಾಡಿರುವ ವೆಂಕಟೇಶಪ್ಪನವರಿಗೆ ಶಿಕ್ಷೆ ಆಗಬೇಕು, ಮತ್ತೆ ತಿಂದಿರುವ ಹಣವನ್ನು ಮತ್ತೆ ಕಟ್ಟಬೇಕು, ಅಲ್ಲಿ ತನಕ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿಇಒ ಭೇಟಿ. ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿರುವ ವಿಷಯ ತಿಳಿಯುತ್ತಿದ್ದಂತೆ ಸಿಇಒ ಮಂಜುನಾಥ್ ರವರು ಚನ್ನಸಂದ್ರ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಮನವೊಲಿಸಿ ಬೀಗ ತೆಗೆದು ಬಿಲ್ ಕಲೆಕ್ಟರ್ ವೆಂಕಟೇಶಪ್ಪನವರಿಗೆ ಇರುವ ಎಲ್ಲ ಲಾಗಿಗಳನ್ನು ವಜಾಗೊಳಿಸಿ ಅವರನ್ನು ಈ ತಕ್ಷಣದಿಂದಲೇ ಸಸ್ಪೆಂಡ್ ಮಾಡಲಾಗಿದೆ. ಅವರು ಸಾರ್ವಜನಿಕರಿಗೆ ಮತ್ತು ಕಾರ್ಯಾಲಯಕ್ಕೆ ಮೋಸ ಮಾಡಿರುವ ಹಣವನ್ನು ಮತ್ತೆ ಕಟ್ಟಿಸುತ್ತೇನೆ, ಯಾವುದೇ ರೀತಿಯ ಚಿಂತೆ ಬೇಡ ಎಂದು ತಿಳಿಸಿದರು. ಪಿಡಿಒಗೆ ಏಕವಚನದಲ್ಲಿ ಬೈದ ಕಾರ್ಯದರ್ಶಿ ಮತ್ತು ಪಿಡಿಒ ರಾಮಣ್ಣನವರನ್ನು ಸಿಇಒ ಮಂಜುನಾಥ್ ವಾರ್ನ್ ಮಾಡಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿಕೊಂಡು ಬಿಲ್ ಕಲೆಕ್ಟರ್ ವೆಂಕಟೇಶಪ್ಪರವರನ್ನು ವಜಾ ಮಾಡಲು ತೀರ್ಮಾನ ಮಾಡಿದ್ದಾರೆ. ನಿನಗೆ ನೋಟಿಸ್ ಸಹ ನೀಡಿದ್ದಾರೆ. ನೀನು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ? ಯಾಕೆ ವೆಂಕಟೇಶಪ್ಪನವರಿಗೆ ನೋಟಿಸ್ ಕೊಟ್ಟಿಲ್ಲ? ನೀನೇ ತಪ್ಪು ಮಾಡುತ್ತಿದ್ಯಾ ಎಂದು ಏಕವಚನದಲ್ಲೇ ಬೈದರು. ಪಿಡಿಒ ರಾಮಣ್ಣ ಈ ಕೂಡಲೇ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಮ್ಮ ತಪ್ಪು ಒಪ್ಪಿಕೊಂಡರು. ದೂರಿನ ಸುರಿಮಳೆ. ಸಾರ್ವಜನಿಕರಿಂದ ಸಿಇಒ ಮಂಜುನಾಥ್ ರವರಿಗೆ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ರು. ಬಿಲ್ ಕಲೆಕ್ಟರ್ ವೆಂಕಟೇಶಪ್ಪನವರು ಸುಮಾರು ವರ್ಷಗಳಿಂದ ಚನ್ನಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ನಮ್ಮ ಬಳಿ 10,000 ಕಂದಾಯ ಕಟ್ಟಿಸಿಕೊಂಡು ಕಚೇರಿಯಲ್ಲಿ 2ರಿಂದ 3,000 ಬಿಲ್ಲುಗಳನ್ನು ಹಾಕಿದ್ದಾರೆ. ನಾವುಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತೇವೆ. ಇವರನ್ನ ನಂಬಿ ನಾವು ಕಂದಾಯ ಕಟ್ಟಿದ್ರೆ ನಮಗೆ ಈ ರೀತಿ ಮೋಸ ಮಾಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಗೆ ಇವರ ಮೋಸದ ವಿಚಾರವನ್ನ ತಿಳಿಸಿ ಇವರ ವಿರುದ್ಧ ಕ್ರಿಮಿನಲ್ ದೂರು ದಾಖಲಿಸಿ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಮಂಜುನಾಥ್ ಅವರಿಗೆ ತಿಳಿಸಿದ್ರು. ನ್ಯಾಯ ಕೊಡಿಸುವ ಭರವಸೆ. ಸಿಇಒ ಮಂಜುನಾಥ್ ಮಾತನಾಡಿ, ನೀವು ನೀಡಿರುವ ದೂರಿನ ಮೇರೆಗೆ ಸತ್ಯಾಸತ್ಯತೆಯನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಆರೋಪಿ ವೆಂಕಟೇಶಪ್ಪನವರಿಗೆ ಶಿಕ್ಷೆ ಕೊಡುವುದರ ಮುಖಾಂತರ ತಿಂದಿರುವ ಹಣವನ್ನು ವಾಪಸ್ ಕಟ್ಟಿಸುತ್ತೇವೆ ಎಂದು ಭರವಸೆ ನೀಡಿದ ಮೇಲೆ ಧರಣಿ ವಾಪಸ್ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಚನ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೀಪಾ ಎಸ್ ರಾಮೇಗೌಡ, ಉಪಾಧ್ಯಕ್ಷ ರವಿಕುಮಾರ್, ಸದಸ್ಯರಾದ ಕಡಗುಟೂರು ದೇವರಾಜ್, ಬೀಚಿಗೊಂಡಹಳ್ಳಿ ರಮೇಶ್, ದಿಲೀಪ್, ಪಿಳ್ಳಪ್ಪ, ತಾಲೂಕು ಅಧ್ಯಕ್ಷ ಸಿಡಿ ರಾಮಚಂದ್ರಗೌಡ, ಭವ್ಯಶ್ರೀ ಮುರಳಿ, ರಮೇಶ್, ಕಾಂಗ್ರೆಸ್ ಮುಖಂಡರಾದ ಎಚ್ ವೆಂಕಟೇಶಪ್ಪ, ಮುನಿರಾಜು, ಮಾಜಿ ದರ್ಖಾಸ್ತ್ ಕಮಿಟಿ ಸದಸ್ಯರಾದ ಮುರಳಿ, ಸೊನ್ನೇಗೌಡ, ಕೆಂಪಣ್ಣ, ಮುಬಾರಕ್, ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಂದೇ ಕೇಸ್ ಸರ್, ಮತ್ತೆ ಅದೇ ಜಾಗವನ್ನ ನಮ್ಮ ಪಂಚಾಯತಿಗೆ ಕಮರ್ಷಿಯಲ್ ಯಾರು ಮಾಡಿರೋದು? ಕಾರ್ಮಿಕ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯವರು ಕೊಟ್ಟಿರೋದು. ಪಂಚಾಯತಿಗೆ ಏನೋ ಡೆವಲಪ್ಮೆಂಟ್ಗೆ ಪಂಚಾಯತಿಗೆ ಏನೋ ನಾವು ಮಾಡಿಬಿಟ್ರಿ ಸರ್. ಸ್ವಲ್ಪ ಆಗಿಲ್ಲ ಅಂತ ನಾನು ಗಮನಕ್ಕೆ ಬಂದಿದೆ. ಬರೀ ಬುಕ್ಕಲ್ ಎಂಟ್ರಿ ಆಗಿದೆ ಅಂತ ನಾನು ಈಗ ಬುಕ್ಕಲ್ಲಿ ಅದು ನಾನು ರೌಂಡ್ ಮಾಡ್ಕೊಡ್ತೇನೆ. ನೀವು ರೆಸಲ್ಯೂಷನ್ ಮಾಡಬೇಕು. ರೆಸಲ್ಯೂಷನ್ ಮಾಡಿದ್ರೆ ನಾನು ರೌಂಡ್ ಹಾಕ್ತೀನಿ. ಅಲ್ಲ, ಅವ್ರು ಮಾಡಿ ನಾನು ಕೊಟ್ಟರೆ ಮಾಡೋದು
ಕಂಪೇರ್ ಮಾಡ್ಬೇಕಲ್ಲ. ಹೌದಾ ಮೇಲ್ನೋಟಕ್ಕೆ ಗೊತ್ತಾಗಬೇಕಲ್ಲ. ಹೇಮಗಲ್ ಹೋಬಳಿ ಚನ್ನಸಂದ್ರ ಗ್ರಾಮ ಪಂಚಾಯತಿಗೆ ಏನೋ ಬೀಗ ಹಾಕಿದ್ದಾರೆ ಅಂತ ನನಗೆ ಫೋನ್ ಮುಖಾಂತರ ಯಾರೋ ತಿಳಿಸಿದ್ರು. ಆಮೇಲೆ ಅಧ್ಯಕ್ಷರು ಫೋನ್ ಮಾಡಿದ್ರು. ಆಮೇಲೆ ಬಂದು ನಾನು ಇಲ್ಲಿ ವಿಚಾರಿಸಿದಾಗ ಬಿಲ್ ಕಲೆಕ್ಟರ್ನ ಇವರು ಮೊನ್ನೆ ಮೀಟಿಂಗ್ ಸಭೆಯಲ್ಲಿ ವಜಾ ಮಾಡಿದ್ದಾರೆ, ಆದ್ರೂ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಬಂದಿತ್ತು. ನಾನು ವಿಚಾರಿಸಿ ನೋಡಿದಾಗ ಅವ್ನಿಗೇನ ನೋಟಿಸ್ ಜಾರಿ ಮಾಡಿಲ್ಲ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ನೋಟಿಸ್ ಜಾರಿ ಮಾಡಿದ್ದೀರಿ, ಜಾರಿ ಮಾಡಿ ಮುಂದಿನ ನಮ್ಮ ಸಭೆಯಲ್ಲಿ ಅವ್ರು ಏನೇನು ತೀರ್ಮಾನ ತಗೊಬೇಕಂತೆಲ್ಲ ನಾನು ಸಂತುಷ್ಟವಾಗಿ ಹೇಳಿದ್ದೀನಿ. ಹೇಳಿ ಅವರು ತೀರ್ಮಾನ ತಗೊಂಡ್ಮೇಲೆ ಮುಂದಿನ ಅವ್ರ ಮೇಲೆ ಏನು ಕ್ರಮ ತಗೊಬೇಕೋ ತಗೊಂತೀರಿ. ಸದ್ಯಕ್ಕೆ ಅವ್ರನ್ನ ವಜಾ ಮಾಡಿದ್ದಾರೆ, ಯಾವುದೇ ರೀತಿ ಕೆಲಸಕ್ಕೆ ಬರದಂಗೆ ವಜಾ ಮಾಡಿದ್ದಾರೆ. ಮತ್ತೆ ಅವ್ರು ಏನೇನು ಮಾಡಿದಾರೋ ಅದನ್ನ ಈಗ ತನಿಖೆ ತಂಡ ರಚನೆ ಮಾಡಿ ತನಿಖೆ ಮಾಡಿಸಿ ಅವ್ರ ಮೇಲೆ ಯಾವ ಕೇಸ್ ರಿಜಿಸ್ಟರ್ ಮಾಡಬೇಕು ಆ ಥರ ಮಾಡಿ ಅಂತ ಅವರು ಗ್ರಾಮ ಪಂಚಾಯತ್ ಸಭೆಯಲ್ಲಿ ತೀರ್ಮಾನ ಮಾಡಿ ಕೊಡ್ತಾರೆ. ಆ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಎಲ್ಲ ಸದಸ್ಯರು ಅಧ್ಯಕ್ಷರಿಗೆ ಎಲ್ಲ ತೀರ್ಮಾನ ಮಾಡಿ ಹೇಳಿದ್ದೀವಿ. ನಮ್ಮ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ವೆಂಕಟೇಶ್ವರ ಕರ್ಗಸಗಾರರು ಸಾರ್ವಜನಿಕರಿಗೆ ಅನಧಿಕೃತ ರಸೀದುಗಳನ್ನು ನೀಡಿ ಹಣ ವಂಚನೆ ಮಾಡಿದ ಬಾಬತ್ಗಾಗಿ 20ನೇ ತಾರೀಕು ಬಂದು ಸಹಾಯಕ ಕಾರ್ಯದರ್ಶಿಗಳು ತನಿಖೆ ಮಾಡಿ ಆರೋಪನ ಸಾಬೀತು ಮಾಡಿದ್ದಾರೆ. ಅದರಂತೆ ನಾನು ಸಿಒ ಅವರು ನಮಗೆ ನೋಟಿಸ್ ಕಳಿಸಲಾಗಿ ಅದನ್ನು ನಾನು ಸಭೆ ನೋಟಿಸ್ ಕೊಟ್ಟಿದ್ದೆ. ಆದರೆ 12/3/25 ಮಾನ್ಯ ಲೋಕಾಯುಕ್ತ ಅಧೀಕ್ಷಕರು ಇವರ ಬಗ್ಗೆ ಕ್ರಮ ವಹಿಸಿ ಅಂತ ತಿಳಿಸಿದ್ರ ಮೇರೆಗೆ ತುರ್ತು ಸಭೆಯನ್ನ 14/3/25 ಕರೆದು ಮಾನ್ಯ ನಮ್ಮ ಜನ ಸದಸ್ಯರ ಮುಂದೆ ವಿಷಯವನ್ನು ಮಂಡಿಸಲಾಗಿ 10 ಜನ ಮಂದಿ ವಜಾಗೊಳಿಸುವ ತೀರ್ಮಾನ ತಗೊಂಡ್ರು, 7 ಮಂದಿ ಅಮಾನತು ಮಾಡಿ ಅಂತ ತೀರ್ಮಾನ ತಗೊಂಡ್ರು. ಈಗ ಎರಡೂ ಸೇರಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗೆ ನಾನು ಮನವಿ ವರದಿ ಮಾಡಿದ್ದೆ. ವರದಿ ನಂತರ ಬಿಲ್ಕಲೆಕ್ಟರ್ ಕಚೇರಿ ಬಂದಾಗ ಸಾರ್ವಜನಿಕರು ಆಕ್ರೋಶಗೊಂಡು ಕಚೇರಿಗೆ ಬೀಗ ಮುದ್ರೆ ಮಾಡಿದ್ರು. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನನ್ನ ರಿಕ್ವೆಸ್ಟ್ ಫಲಿತಾಂಶ ಆಗೋಲ್ಲ. ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಬಂದರು, ತಕ್ಷಣ ಅಧಿಕಾರ ನಿನಗೆ ಇದೆ, ನೀನೇ ಕ್ರಮ ವಹಿಸು ಅಂತೇಳಿ ಮಾನ್ಯ ಕಾರ್ಯನಿರ್ವಹಣೆ ತಿಳಿಸಿದ್ರ ಮೇರೆಗೆ ನಾನು ನನ್ನ ಕಾರ್ಯವನ್ನ ಅನಾಮತ ಆದೇಶವನ್ನು ಸರಿ ಬಿಲ್ ಕಲೆಕ್ಟರ್ಗೆ ನೋಂದಣಿಯಂತೆ ಮೂಲಕ ಅಥವಾ ಖುದ್ದು ಎರಡೂ ಮುಖಾಂತರ ಕೊಡೋದಕ್ಕೆ ತಯಾರು ಮಾಡಿ ಈಗ ಅವನ ಕಡೆ ನೋಟಿಸ್ ಜಾರಿ ಮಾಡಲು ಹೋಗ್ತಾ ಇದ್ದೇನೆ.